ಎಲ್ರಿಗೂ ನಮಸ್ಕಾರ. ನನಗೆ ನಗು ಬರ್ತಾಯಿದೆ ಇವತ್ತು ತುಂಬ. ಯಾಕೆ ನಗ್ತಾ ಇದ್ದೀನಿ ಅಂದರೆ ಕಾರಣ, ಒಂದು ಸಪ್ಪೋನೇ ಟೈಮ್ ಇಲ್ಲಿ ಏನು ಮೆಜೆಸ್ಟಿಕ್ ಹತ್ರ ಈ ಜೆರ್ಕಿನ್ಗಳು ಸ್ಪೆಕ್ಸ್ ಮಾರೋರು ಎಲ್ಲ ಕೂತ್ಕೋತಾರೆ, ಇವಾಗಲೂ ಕೂತ್ಕೊತಾರೆ ಅಲ್ಲಿ. ಅದರಲ್ಲಿ ಒಬ್ಬನಿಗೆ ಇವತ್ತು ಪಾಪ ಬಿಹಾರಿ ಒಬ್ಬನಿಗೆ ಸ್ಪೆಕ್ಸ್ ಹಾಕ್ಕೊಂಡು ನೋಡೋದಂತೆ, ಎಷ್ಟು ಏನಂತ ಅವ್ನು ರೇಟ್ ಸೆಟ್ ಆಗಲಿ ಬೇಡ ಅಂದಂತೆ. ಮರ್ಯಾದೆಗೆ ತೊಗೊಂಡ್ರೆ ಸರಿ ಇಲ್ಲ ಅಂದ್ಬಿಟ್ಟು ಅವ್ನು ರೂಮ್ನಲ್ಲಿ ಕೂಡಾಕ್ಬಿಟ್ಟು ಅವ್ನು ಧಮ್ಕಿ ಹಾಕಿ ಆ ಸ್ಪೆಕ್ಸ್ನ ಕೊಟ್ಟು ಕಳಿಸ್ಬಿಟ್ಟವ್ರೆ. 300 ರೂಪಾಯಿಗೆ 400 ರೂಪಾಯಿ ತೊಗೊಂಡ್ಬಿಟ್ಟವನೆ. ಅವನಾಗೆ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಬಿಟ್ಟವನೆ. ಈ ಥರ ಮೆಜೆಸ್ಟಿಕ್ ಒಳಗೆ ಕೆಳಗಡೆ ಹೋಗ್ತಾ ಇದೆ, ಮೈ ಜಾಗ್ರತೆ ಮೇನಿಕೆ ಸ್ಪೆಕ್ಸ್ ಡಾಲ್ಕೆ ಪೈಸಾ ಲೀಗೆ ಪೈಸಾ ನೈ ಡೇ ರೇ ಅಂತ ಅವ್ನು ಬಿಹಾರಿ ಅವನು. ಸರಿ, ಪೊಲೀಸ್ನವ್ರು ಬಂದವ್ರೆ. ಇವಾಗ ಅಲ್ಲಿರೋರೆ ವ್ಯಾಪಾರಿಗಳೆಲ್ಲ ಸೇರಿ ಅವನಿಗೆ 300 ರೂಪಾಯಿ 400 ರೂಪಾಯಿ ಸೇರಿಸಿ ಕೊಟ್ಬಿಟ್ಟವ್ರೆ. ಆಯ್ತು, ತಪ್ಪಾಯ್ತು ಹೋಗಪ್ಪ ಅವನಿಂದ. ಅವ್ನು ಓಡಾಗ್ಬಿಟ್ಟವನೆ ಸ್ಪೆಕ್ಸ್ ಕೊಟ್ಟವನು. ಈ ಥರ ಘಟನೆ ನನಗೆ ನಡೆದಿತ್ತು. ಯಾವಾಗ? ಸುಮಾರು ವರ್ಷದ ಹಿಂದೆ. ನನಗಿನ್ನೂ ಸಿನಿಮಾ ಫೀಲ್ಡಿಗೆ ಬಂದಿರಲಿಲ್ಲ. ನಾನು ಕೆಲಸ ಮಾಡ್ತಿದ್ದೆ ಅಲಂಕಾರ್ ಪ್ಲಾಜಾಲಿ. ಸರಿ, ಜರ್ಕಿನ್ ನೋಡಿದೆ, ತುಂಬ ಇಷ್ಟ ಆಯಿತು. ಹುಡುಗಲ್ವ, ವಯಸ್ಸು ಏನು ಮಾಡ್ತೀಯಪ್ಪ, ನನಗೂ ತೊಗೊಳಕ್ಕೆ ದುಡ್ಡು ಇರ್ತಾ ಇರಲಿಲ್ಲ. ಆಸೆ ಸಖತ್ತಾಗಿ ಕಾಣಿಸ್ಬೇಕು, ಎಲ್ಲ ಹುಡುಗರ ಥರ ನಾನು ಸ್ಮಾರ್ಟಾಗಿರಬೇಕು ಅಂತ. ಸರಿ, ನಾನು ಒಂದು ಜರ್ಕಿನ್ ತೊಗೊಂಡು ಹಾಕ್ಕೊಂಡು ನೋಡು, ಪರವಾಗಿಲ್ಲ, ತೊಗೊಳ್ಳೇಬೇಕಂತಿಲ್ಲ, ಚೆನ್ನಾಗಿ ಕಾಣಿಸುತ್ತೆ, ಸೈಜ್ ಕಟ್ಟಾಗಿದ್ರೆ ತೊಗೋ, ಇಲ್ಲದ್ರೆ ಬೇಡ ಅಂದ. ಆಯ್ತಪ್ಪ ಅಂದೆ. ಅವರು ಒಬ್ಬ ಮುಸ್ಲಿಮ್ನವನಾಗಿದ್ದ ವ್ಯಾಪಾರಿ. ಸರಿ ಆಯ್ತಂತ ಜರ್ಕಿನ್ ಹಾಕ್ಕೊಂಡೆ. ಆಮೇಲೆ ತೆಗಿಯಾಕೋದೆ, ತೆಗಿಬೇಡ ಅಂದ. ಯಾಕೆ ಅಂದೆ. 700 ರೂಪಾಯಿ ಅಂದ. 700 ಅಂದೆ. ಅಯ್ಯೋ ಬೇಡಪ್ಪ, ನಾನು ಏನೋ ಒಂದು 200 ರೂಪಾಯಿ 250 ರೂಪಾಯಿ ಇರಬೇಕು ಅಂತ ಇದು ಮಾಡಿದೆ ಅಂತ. ಈಗ ಫಸ್ಟ್ ವ್ಯಾಪಾರ ನಿಂದೆ, ಸುಮ್ಮನೆ ತಗೋ, ಇಲ್ಲ ಒಡ್ಸ್ಕೊಂಡು ಹೋಗ್ತೇ ಇಲ್ಲಿ ಅಂದ್ಬಿಟ್ಟ ನನಗೆ. ನನಗೆ ಟೆನ್ಷನ್ ಆಗ್ಬಿಡ್ತು. 250 ರೂಪಾಯಿ ಓಕೆ, 750 ರೂಪಾಯಿ ಎಲ್ಲಿಂದ ತರಲಿ ಅಂತ. ಅದಕ್ಕೆ ನಾನೇನು ಮಾಡಿದೆ, ಸರಿ ಆಯಿತು ಕವರ್ಗೆ ಹಾಕ್ಕೊಡು ಅಂದ್ಬಿಟ್ಟು ನಾನು ಮೆಲ್ಲಗೆ ಜಾಕೆಟ್ ತೆಗೆದು ಅಲ್ಲಿ ಬಿಸಾಕಿ ಎದ್ದು ಬಿದ್ದು ಓಡೋಗ್ಬಿಟ್ಟೆ. ಗುಂಪೊಳಗಡೆ ಏನು ಕಳ್ತನ ಮಾಡಿರ್ತಾರಲ್ಲ ಅವರು ಓಡಲ್ಲ, ಆ ರೇಂಜ್ಗೆ ಓಡೋಗ್ಬಿಟ್ಟಿದ್ದೆ. ಅವ್ನು ನನಗೆ ತೊಗೊಂಡಿಲ್ಲ ಅಂದರೆ ಹೊಡಿತೀನಿ ಅಂತಿದ್ದ. ಇವತ್ತು ಅದೇ ಮತ್ತೆ ಘಟನೆ ನಡೆದಿದೆ. ನಗು ಬರುತ್ತೆ ಪಾಪ. ಏನು ಗೊತ್ತಾ, ವ್ಯಾಪಾರಿಗಳಿಗೆ ಪಾಪ ವ್ಯಾಪಾರ ಇಲ್ಲ ರೀ. ಒಂದು ದಿವಸಕ್ಕೆ ಅವ್ರು ವ್ಯಾಪಾರ ಮಾಡೋದ್ರೆ ಜೀವನ ನಡೆಯುತ್ತೆ, ಕರೆಕ್ಟ್ ಒಪ್ಕೊಳ್ತೀನಿ. ಬಟ್ ತೊಗೊಳ್ಳೇಬೇಕಂತ ಹಠ ಮಾಡೋದು ಇದು ತಪ್ಪು, ಕರೆಕ್ಟ್ ಅಲ್ವಾ? ವ್ಯಾಪಾರ ಆಗಿಲ್ಲ ಅಂದ್ಬಿಟ್ಟು ಹಂಗಂದ್ಬಿಟ್ಟು ಹಂಗಾರೆ ಇವರು ರೌಡಿಸಮಿಗೆ ನಿಂತು ಬಿಡ್ಬೇಕು. ಹಂಗೆ ನೋಡೋಕೆ ಹೋದರೆ ಕರೆಕ್ಟ್ ಅಲ್ವಾ? ಹಂಗೆ ನೋಡೋಕೆ ಹೋದರೆ ರೌಡಿಸಮ್ ಮಾಡಿಬಿಡ್ಬೇಕು. ಅವಾಗ ಇದನ್ನ ಯಾಕೆ ಮಾಡ್ತೀರಿ ವ್ಯಾಪಾರಕ್ಕೆ? ಈಗ ನಿಯತ್ತಾಗಿ ಧರ್ಮದಿಂದ ನೀವು ಮಾಡ್ತಾಯಿದ್ದೀರಾ, ನಿಯತ್ತಾಗಿ ಮಾಡ್ತಾಯಿದ್ದೀರಾ, ನ್ಯಾಯದಿಂದ ಮಾಡ್ತಾಯಿದ್ದೀರಾ, ವ್ಯಾಪಾರ ಮಾಡಿ. ಪಾಪ ಎದುರಿಸಿ ಎಲ್ಲ ಯಾಕೆ ಮಾಡ್ತೀರಾ? ಸೊ ಹೀಗೆ ಈ ಥರ ಎಲ್ಲ ನಡೆದಿರೋಂಥ ಒಂದು ಘಟನೆ ಜ್ಞಾಪಕ ಬಂತು, ಅದಕ್ಕೆ ಹೇಳಿದೆ.